ಹಲೋ ಫ್ರೆಂಡ್ಸ್, ಚಳಿಗಾಲ ಬಂದಿದೆ. ನಮ್ಮ ಮನೇಲಿರೋ ಶಂಖಪುಷ್ಪ ಗಿಡ ಎಲ್ಲ ಈ ಥರ ಆಗ್ತಾಯಿದೆ. ಸೊಲ್ಯೂಷನ್ ಏನು ಅಂತಾರೆ, ನಾ ಏನು ಮಾಡಿದೆ, ಈ ಥರ ನೀಮ್ ಆಯಿಲ್ ಸಿಗುತ್ತೆ. ನೀಮ್ ಆಯಿಲ್ ಇದು ಮತ್ತು ಅರಿಶಿನ ಎರಡೂ ಮಿಕ್ಸ್ ಮಾಡಿ ಈ ಥರ ಒಂದು ಬಾಟಲಲ್ಲಿ ಹಾಕ್ಕೊಂಡಿದ್ದೀನಿ. ಈ ಥರ ಬರೀ ಸ್ಪ್ರೇ ಮಾಡೋದೇ ಸಿಗುತ್ತೆ, ಲೋ ಕಾಸ್ಟ್ ಒನ್. ಇಟ್ ವಿಲ್ ಕಾಸ್ಟ್ ಯು ಅರೌಂಡ್ 30 rupees. ಈ ಥರ ನೀವು ನಾರ್ಮಲ್ ಯಾವುದೇ ಬಾಟಲ್ನಲ್ಲಿ ಹಾಕ್ಕೋಬೋದು. ನಾರ್ಮಲ್ ವಾಟರ್ ಬಾಟಲ್ನಲ್ಲಿ ಹಾಕ್ಕೊಂಡು ಈ ಥರ ಸ್ಪ್ರೇ ಮಾಡ್ತಾಯಿದ್ದೀನಿ. ಮೇ ಬಿ ವೀಕ್ಲಿ ಟ್ವೈಸ್ ಸ್ಪ್ರೇ ಮಾಡಿದರೆ ರಿಸಲ್ಟ್ ಹೆಂಗಿರುತ್ತೆ ಅಂಥೇಳಿ ಗೊತ್ತಾಗುತ್ತೆ. ಇದು ಕಾಮನ್ ಪ್ರಾಬ್ಲಮ್ ಇದು, ಎಸ್ಪೆಷಲಿ ಚಳಿಗಾಲದಲ್ಲಿ ದಾಸವಾಳ, ಆಮೇಲೆ ಶಂಖಪುಷ್ಪ ಗಿಡ ಈ ಥರ ವೈಟ್ ಆಗೋದಿಲ್ಲ. ಮೀಲಿ ಬಗ್ಸ್ ನೋಡಿರ್ತೀರಿ ನೀವು, ಆ ಥರ ಮೀಲಿ ಬಗ್ಸಿಗೆ ಮತ್ತು ಇದಕ್ಕೆ ಈಸಿ ಆರ್ಗ್ಯಾನಿಕ್ ಸೊಲ್ಯೂಷನ್. ಪ್ಲೀಸ್ ಟ್ರೈ ಔಟ್ ದಿಸ್ ಆ್ಯಂಡ್ ಮೇಕ್ ಯುವರ್ plant leaves green and fresh. See you in the next video.